ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿವಿನ್ ಸ್ಪೈಸಿ ಕಿಚನ್. ಇವತ್ತು ಮಂಗಳೂರು ಸ್ಟೈಲ್ನ ಮೀನು ಸಾಂಬಾರು ಮತ್ತು ಫ್ರೈನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಮೀನು ಸಾರು ಮತ್ತು ಫ್ರೈ ಮಾಡೋದಕ್ಕೆ ಮೀನು ಬೇಕಲ್ವಾ, ಮಾರ್ಕೆಟಿಗೆ ಹೋಗಿ ಬರೋಣ. ನಾವಿವತ್ತು ಬಂದಿದ್ದೀವಿ ದಾವಣಗೆರೆಯಲ್ಲಿರುವಂತಹ ಮೀನು ಮಾರ್ಕೆಟ್ಗೆ. ಬನ್ನಿ ಇವಾಗ ಯಾವ್ಯಾವ ಮೀನುಗಳು, ಎಷ್ಟು ವೆರೈಟಿ ಮೀನುಗಳಿದ್ದಾವೆ ಅಂತ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ. ಮತ್ತು ಈ ಮೀನುಗಳು ಬಂದು ಸಮುದ್ರದ ಮೀನುಗಳು. ಇಲ್ಲಿ ಬರೋಂತಹ ಮೀನುಗಳೆಲ್ಲ ಸಮುದ್ರ ಮೀನುಗಳು. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ತುಂಬ ವೆರೈಟಿ ಮೀನುಗಳು ಸಿಗುತ್ತೆ ಇಲ್ಲಿ. ಮತ್ತು ವೆರೈಟಿ ಮೀನುಗಳು ದಿನಾಲೂ ಸಿಗೋದಿಲ್ಲ, ಕೆಲವೊಂದು ದಿನಗಳಲ್ಲಿ ಮಾತ್ರ ಫ್ರೆಶ್ ಮೀನು, ತುಂಬ ವೆರೈಟಿ ಮೀನು ಸಿಗುತ್ತೆ. ಇಷ್ಟು ವೆರೈಟಿ ಮೀನುಗಳಲ್ಲಿ ನಾನು ಸೆಲೆಕ್ಟ್ ಮಾಡಿದಂತಹ ಮೀನು ಇದು. ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿಸಿ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ತಂದಂತಹ ಮೀನನ್ನು ಯಾವ ರೀತಿಯಲ್ಲಿ ತೊಳಿಬೇಕು, ವಾಶ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ತಂದಂತಹ ಮೀನನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1-1.25 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿ, ಅದಾದ ಮೇಲೆ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಿ 5-10 ನಿಮಿಷದಷ್ಟು ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಅದನ್ನು ಆ ಥರ ಬಿಡೋದ್ರಿಂದ ಲೋಳೆಯ ಅಂಶ ಏನಿರುತ್ತೆ ಆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ರಾಗಿ ಹಿಟ್ಟು ಮತ್ತು ಉಪ್ಪನ್ನು ಹಾಕಿ ಬಿಡಬೇಕು 10 ನಿಮಿಷ. ಅದಾದ ನಂತರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದೊಂದೇ ಮೀನನ್ನು ತಗೊಂಡು ನೀಟಿಗೆ ನಿಧಾನಕ್ಕೆ ವಾಶ್ ಮಾಡಿ ಎಕ್ಸ್ಟ್ರಾ ಇರುವಂತಹ ರಕ್ತದ ಪೀಸ್ಗಳಾಗಲಿ ಅಂಥದನ್ನೆಲ್ಲ ಅದನ್ನೆಲ್ಲ ತೆಗೆದ್ರೆ ಸಾಂಬಾರು ಸ್ಮೆಲ್ ಆಗಲ್ಲ, ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಈಗ ಸಾಂಬಾರಿಗೆ ಬೇಕಾದಂತಹ ಪದಾರ್ಥಗಳು ಯಾವ್ಯಾವು ನೋಡೋಣ. 2 ಟೊಮೆಟೊ, 3 ಈರುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪನೇ ತೊಗೋಬೇಕು ಮತ್ತು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಈಗ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಈರುಳ್ಳಿ ಮತ್ತು ಎಣ್ಣೆನ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಹೆಚ್ಚಿಟ್ಕೊಂಡಿದ್ದಂತಹ ಟೊಮೆಟೊನ ಹಾಕ್ತಾಯಿದ್ದೀನಿ. 3 ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಹುಣಸೆ ಹಣ್ಣನ್ನು ಹಾಕಿದ್ರೂ ನಾವು ಟೊಮೆಟೊ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಆಗುತ್ತೆ. ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಫ್ರೈ ಆಗಿದೆ. ಹುರಿದಂತಹ ಈರುಳ್ಳಿ ಟೊಮೆಟೊನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಾದ ನಂತರ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಆದಷ್ಟು ಕಡಿಮೆನೇ ಹಾಕಬೇಕು. ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಫ್ರೈಗೆ ಜಾಸ್ತಿ ಕೊತ್ತಂಬರಿ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ಪದಾರ್ಥ ಬಂದು ಚಕ್ಕೆ, ಲವಂಗ, ಏಲಕ್ಕಿ ಆದಷ್ಟು ಕಡಿಮೆ ಹಾಕಬೇಕು. ಲವಂಗ 4 ಹಾಕಿದ್ದೀನಿ. ಚಕ್ಕೆ 1 ಸಣ್ಣದು 2 ಪೀಸನ್ನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. ಮಸಾಲೆ ಐಟಮ್ಸು ಕಡಿಮೆ ಆದಷ್ಟು ಸಾಂಬಾರು ಟೇಸ್ಟಾಗಿರುತ್ತೆ. ಮತ್ತು 2 ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಸ್ಪೂನಷ್ಟು ಖಾರದ ಪುಡಿನ ಹಾಕಿ 1-1.25 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟನ್ನು ಮಾಡೋಣ ಬನ್ನಿ. ನೋಡಿ ಇವಾಗ ಫೈನ್ ಪೇಸ್ಟ್ ಆಗಿದೆ, ರೆಡಿ ಇದೆ. ಈಗ ಮಸಾಲೆ ಬೇಯೋದಕ್ಕೆ ಒಂದು ಪಾತ್ರೆಗೆ ಅರ್ಧ ಸೌಟಷ್ಟು ಆಯಿಲ್ ಹಾಕಿದ್ದೀನಿ. ಅದಾದ ಮೇಲೆ ಮೆಂತ್ಯ ಇರುತ್ತಲ್ಲ, ಆ ಮೆಂತ್ಯನ 10-15 ಕಾಳಷ್ಟು ಮೆಂತ್ಯ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಹಾಕಬೇಕು. ಅದಾದ ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಅರ್ಧದಷ್ಟು ಅಷ್ಟೇ ಹಾಕ್ತಾಯಿದ್ದೀನಿ ಮಸಾಲೆ. ಇನ್ನರ್ಧ ಮಸಾಲೆನ ಫ್ರೈಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಅರ್ಧ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ಸಾಂಬಾರು. ಅರ್ಧದಿಂದ 3/4 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಇವಾಗ ಸಾಂಬಾರಿಗೆ ಮತ್ತು ಫ್ರೈಗೆ ಎರಡಕ್ಕೂ ಸೇರಿ ಹುಣಸೆಹಣ್ಣನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಅದಾದ ಮೇಲೆ ಸಾಂಬಾರು ಚೆನ್ನಾಗಿ ಕುದಿಬೇಕು. ಆದ ಮೇಲೆ ಅದಕ್ಕೆ ನೆನೆಸಿಟ್ಕೊಂಡಿದ್ದಂತಹ ಹುಣಸೆ ಹಣ್ಣಿನ ರಸವನ್ನು ಅದಕ್ಕೆ ಹಾಕ್ತಾಯಿದ್ದೀನಿ.
ಅದನ್ನೆಲ್ಲ ರಸ ಎಲ್ಲ ಹಿಂಡಿ ಆದಮೇಲೆ ನೋಡಿ ಹುಳಿ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟಷ್ಟೇ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿ. ನೆಕ್ಸ್ಟು ಇವಾಗ ಕಸೂರಿ ಮೇಥಿ, ಮೆಂತ್ಯ ಹಾಕಿರೋದ್ರಿಂದ ಇದು ಅವಶ್ಯಕತೆ ಇರಲ್ಲ, ನಿಮಗೆ ನೀಡ್ ಇದ್ದರೆ ಅಷ್ಟೇ ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಸಾಂಬಾರೆಲ್ಲ ಆದ ಮೇಲೆ ಇಳಿಸೋದು ಇನ್ನು 5 ನಿಮಿಷ ಇದೆ ಅನ್ನೋಂಥ ಟೈಮಲ್ಲಿ ಮೀನನ್ನು ಹಾಕಬೇಕು. ಮೀನು ಹಾಕಿ ಚೆನ್ನಾಗಿ ಬೇಯಿಸಬಾರ್ದು. ಮೀನು ಹಾಕಿದ್ಮೇಲೆ ನಾವು ಚೆನ್ನಾಗಿ ಬೇಯಿಸಿದ್ವಿ ಅಂತಂದರೆ ಪೀಸೆಲ್ಲ ಫುಲ್ಲು ಬಿಟ್ಕೊಂಡ್ಬಿಡುತ್ತೆ, ಏನೂ ಸಿಗೋದಿಲ್ಲ ಸಾಂಬಾರಲ್ಲಿ. ಸೊ ಹಾಗಾಗಿ ಸಾಂಬಾರನ್ನ ಇಳಿಸೋ ಅಂಥ ಟೈಮಲ್ಲಿ ಮೀನನ್ನು ಹಾಕಬೇಕು ಬೇಯೋದಕ್ಕೆ. ಈಗ 5 ನಿಮಿಷದಷ್ಟು ಕ್ಲೋಸ್ ಮಾಡಿ ಇಡೋಣ. ಅದಾದ ನಂತರ ಈಗ 5 ಮಿನಿಟ್ಸ್ ಆಗಿದೆ. ನಂತರ ಇವಾಗ ಫಿಶ್ ಫ್ರೈ ಕಡೆಗೆ ಬರೋಣ. ಫಿಶ್ ಫ್ರೈಗೆ ಇವಾಗ ತೆಗೆದಿಟ್ಕೊಂಡಿದ್ದಂಥ ಅರ್ಧ ಮಸಾಲೆ ಹಾಕಿದ್ದೀನಿ. 3/4 ಸ್ಪೂನಷ್ಟು ಗರಂ ಮಸಾಲ, 2-3 ಸ್ಪೂನಷ್ಟು ಖಾರ. ಫ್ರೈಗೆ ಸ್ವಲ್ಪ ಸ್ಪೈಸಿ ಆಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 3 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಉಪ್ಪು, ಮತ್ತು ಇದಕ್ಕೆ ನೆಕ್ಸ್ಟು ನೆನೆಸಿಟ್ಟಿದ್ದಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಫ್ರೈಗೂ ಅಷ್ಟೇ ಉಪ್ಪು ಖಾರ 2 ಸ್ವಲ್ಪ ಜಾಸ್ತಿ ಇದ್ದಷ್ಟು ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಶಿಗೆ ಅಂಟಬೇಕಲ್ವಾ. ಸೊ ಹಾಗಾಗಿ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದೇ ಮೀನಿಗೆ ಮಸಾಲೆನ ಡಿಪ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವು ಎಲ್ಲ ಮೀನಿಗೂ ಮಸಾಲೆ ಹಚ್ಚಿದ ಆದಮೇಲೆ ಅರ್ಧ ಗಂಟೆಯಿಂದ 1 ಅವರು ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಿ 1 ಅವರ್ ಇಡೋದ್ರಿಂದ ಉಪ್ಪು ಖಾರ ಆಗಲಿ ಎಲ್ಲ ಚೆನ್ನಾಗಿ ಫಿಶ್ಶಿಗೆ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ 1 ಅವರ್ ವೆಯ್ಟ್ ಮಾಡಬೇಕು. ಈಗ 1 ಅವರ್ ಕಂಪ್ಲೀಟ್ ಆಗಿದೆ. ಅದಾದ ಮೇಲೆ ಇವಾಗ ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಎಣ್ಣೆ ಕಾದ ನಂತರ ಈಗ ಫಿಶ್ ತವಾ ಫ್ರೈ ಮಾಡೋದಕ್ಕೆ ಫಿಶ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ, ತುಂಬಾ ಟೇಸ್ಟಾಗಿರುತ್ತೆ. ಈ ಟೇಸ್ಟ್ ನೀವು ನೋಡಿದ್ವಿ ಅಂತಂದರೆ ನೆಕ್ಸ್ಟ್ ಇದೇ ರೀತಿಯಲ್ಲೇ ಫಿಶ್ ಮಾಡ್ಕೊಳ್ತೀರಾ, ಅಷ್ಟು ತುಂಬ ರುಚಿಯಾಗಿರುತ್ತೆ. ಫಿಶ್ಶು ಯಾವಾಗಲೂ ಸ್ವಲ್ಪ ಕಡಿಮೆ ಉರಿನಲ್ಲೇ ಬೇಯಿಸ್ಕೋಬೇಕು. ನೋಡಿ, ಫುಲ್ಲು ಬ್ಲ್ಯಾಕಿಶ್ ಆಗೋ ಥರನೂ ಬಿಡಬಾರ್ದು, ಫುಲ್ಲು ಮಸಾಲೆ ಅಂಟಿಲ್ಲ ಅನ್ನೋ ಥರನೂ ಇದು ಮಾಡಬಾರ್ದು. ಚೆನ್ನಾಗಿ ಸಣ್ಣ ಊರಿನಲ್ಲೇ ಬೇಯಿಸಬೇಕು. ನೋಡಿ, ಇವಾಗ ಫಿಶ್ ಫ್ರೈ ರೆಡಿ ಇದೆ. ಟೇಸ್ಟ್ ನೋಡೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ನಿಮಗೆ ನೋಡಿದ್ರೇ ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತಾಯಿದೆ. ಇದೇ ರೀತಿಯ ಸ್ಪೈಸಿ ಅಡುಗೆಗಳಿಗೋಸ್ಕರ ವಿವಿನ್ ಸ್ಪೈಸಿ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.